ಫಸ್ಟ್ಗೆ ಈ ಸೆಲ್ಫ್ ಎನ್ಯುಮರೇಷನ್ HLO ಲಾಗಿನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಟೇಟ್ ಕೇಳುತ್ತೆ, ಸ್ಟೇಟನ್ನು ಹಾಕಬೇಕು. ಸ್ಟೇಟ್ ಹಾಕಿದ ಮೇಲೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಹಾಕಿದ ಮೇಲೆ ನೀವೇನು ಮಾಡಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಕ್ಯಾಪ್ಚಾ ಹಾಕಿದ ಮೇಲೆ ನೆಕ್ಸ್ಟ್ ನಿಮಗೆ ಸ್ಟೆಪ್ ಬರುತ್ತೆ. ಏನಪ್ಪ ಬರುತ್ತೆ ಅಂದರೆ ಇವಾಗ ಎರರ್ ಬರ್ತಾ ಇದೆ. ಸೊ ಅದನ್ನು ಇದು ಮಾಡೋಣ. ಸೊ ಎರರ್ ಆದಮೇಲೆ ನಿಮ್ಗೇನಾಗುತ್ತೆ, ಕ್ಯಾಪ್ಚಾ ಕರೆಕ್ಟ್ ಹಾಕಿದ ಮೇಲೆ ಸೊ ನಿಮ್ಗೇನು ಬರುತ್ತೆ ಅಂದರೆ ಅಲ್ಲಿ ಏನು ಕೇಳುತ್ತೆ, ಹೆಡ್ ಆಫ್ ದ ಫ್ಯಾಮಿಲಿ ನೇಮ್, ಅಂದರೆ ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ HOF ಅವರ ನೇಮನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಆ್ಯಸ್ ಪರ್ ಆಧಾರ್ ರೆಕಾರ್ಡಲ್ಲಿ ಇರೋ ಥರ. ಏನು ಅರ್ಧ ಆಗಿತ್ತು, ಡ್ರಾಫ್ಟಲ್ಲಿ ಇಟ್ಟಿದ್ವಿ ಸೆನ್ಸಸ್ದು, ಅದನ್ನು ಕಂಟಿನ್ಯೂ ಮಾಡೋಣ. ಸೊ sc-census.gov.in ಕ್ಲಿಕ್ ಮಾಡಿ ಇಲ್ಲಿ ಈ ಥರ ಸೆಲ್ಫ್ ಎನ್ಯುಮರೇಷನ್ HLO ಲಾಗಿನ್ 6 AM ಆದಮೇಲೆ, ಅಂದರೆ 6 ಗಂಟೆ ಬೆಳಗ್ಗೆ ಆದಮೇಲೆ ಇದು ಓಪನ್ ಆಗುತ್ತೆ ಸೈಟ್. ಮತ್ತೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳೋದು ಕರ್ನಾಟಕ, ಕ್ಯಾಪ್ಚಾ ಏನಿರುತ್ತೆ ಅದನ್ನು ಹಾಕಿ ಕ್ಯಾಪ್ಚಾ ಎಲ್ಲ ಹಾಕಿದ ಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಸ್ವಾಗತ, ವೆಲ್ಕಮ್ ಓಕೆ ಕೊಡಿ. ಸೊ ಇಲ್ಲಿ ನೋಡ್ಬೋದು ನಾವು ಸೆಲ್ಫ್ ಎನ್ಯುಮರೇಷನ್ HLO ಲಾಗಿನಲ್ಲಿ ಎಂಟರ್ ಯುವರ್ ಡೀಟೇಲ್ಸ್ ಟು ಪ್ರೊಸೀಡ್ ಇರುತ್ತೆ. ಸ್ಟೇಟು, ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡು, ನೆಕ್ಸ್ಟು ಮೊಬೈಲ್ ನಂಬರು ಮತ್ತು ಇಮೇಲ್ ಆಪ್ಷನಲ್ ಇದು. ಓಕೆ, ಹೆಡ್ ನೇಮು ಅಂದರೆ ಫ್ಯಾಮಿಲಿ ಹೆಡ್ ಅವ್ರ ನೇಮು ಮತ್ತು ಮೊಬೈಲ್ ನಂಬರ್ ಕಂಪಲ್ಸರಿ ಇರುತ್ತೆ, ಅದನ್ನ ಹಾಕಬೇಕು. ಸೊ ಇವಾಗ ನಾನು ಡೀಟೇಲ್ಸ್ನ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ್ಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್. ಸೊ OTP ಬಂದಿದೆ. ಇಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, OTP ಲ್ಯಾಂಗ್ವೇಜ್ ಕನ್ನಡ ಬೇಕಂದ್ರೆ ಕನ್ನಡ ತೊಗೋತಾವು. ಸೊ OTP ಬಂದಿದೆ. ವೆರಿಫೈ. ಸೊ ವೆರಿಫಿಕೇಷನ್ ಆಯಿತು OTPದು. ಇಲ್ಲಿ ನೋಡ್ಬೋದು ಹೋಮ್ ಪೇಜಲ್ಲಿ ಸೆನ್ಸಸ್ ಆಫ್ ಇಂಡಿಯಾ 2027 ಮನೆ ಪಟ್ಟಿ ಕಾರ್ಯಾಚರಣೆಗಳು ಸ್ವಯಂ ಗಣತಿ ಈ ಥರ ಬರುತ್ತೆ. ಸೊ ಇಲ್ಲಿ ಈ ರೀತಿ ಮ್ಯಾಪ್ ಇರುತ್ತೆ, ನಿಮ್ಮ ಮನೆ ಲೊಕೇಶನ್ ಎಲ್ಲ ನೀವು ಆ್ಯಡ್ ಮಾಡೋದಿರುತ್ತೆ. ಸೊ ಇಲ್ಲಿ ಸ್ಥಳದ ವಿವರಗಳು, ಓಕೆ, ನಿಮ್ದೇನು ಡೀಟೇಲ್ ಇದೆ ಅದನ್ನು ಎಂಟರ್ ಮಾಡಿ. ಪಿನ್ ಕೋಡ್, ಓಕೆ, ನಿಮ್ಮದು ಮನೆಯದು ಏನಿದೆ ಕಂಟ್ರೋಲ್ ಹಿಡು ಮತ್ತು ಸ್ಕ್ರಾಲ್ ಹಿಡಿದ್ರೆ ಜೂಮ್ ಆಗುತ್ತೆ. ಮನೆ ಲೊಕೇಶನನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿಳಿಸಿದ್ವಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಮರುಹೊಂದಿಸಿ ಅಥವಾ ಮುಂದೆ ಸಾಗಿ. ಸೊ ಇವಾಗ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ ಮೇಲೆ ಸೊ ಉಳಿಸಿ ಮುಂದೆ ಸಾಗಿ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡೋಣ. ಸೊ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಕರ್ನಾಟಕ, ಜಿಲ್ಲೆ ಗದಗ, ವಾಸಿಸುವ ಸ್ಥಳ ಅದರ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ತೋರಿಸುತ್ತೆ. ದಯವಿಟ್ಟು ನಿಮ್ಮ ಮನೆಯ ಸ್ಥಳವನ್ನು ದೃಢೀಕರಿಸಿ. ತಪ್ಪಾದ ಸ್ಥಳದ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಗಣತಿಯ ಮಾಹಿತಿಗಳು ಗಣತಿದಾರರಿಗೆ ಪಡೆಯಲು ಸಾಧ್ಯವಿಲ್ಲ. ನೀವು ಆಯ್ಕೆ ಮಾಡಿದ ಸ್ಥಳದೊಂದಿಗೆ ಮುಂದುವರಿಯಲು ಬಯಸುವಿರಾ ಅಂತ ಇರುತ್ತೆ. ನೀವು ಬೇಕಂದ್ರೆ ಇಲ್ಲ ಅಂತಂದು ಇದು ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಿಮ್ದೇನು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಇರುತ್ತೆ ಅದನ್ನು ಮತ್ತೆ ಕನ್ಫರ್ಮ್ ಮಾಡಿ ಅದನ್ನೇನು ಮಾಡಿ ದೃಢೀಕರಿಸಿ. ಓಕೆ, ಉಳಿಸಿ ಮತ್ತು ಮುಂದೆ ಸಾಗಿ ಕ್ಲಿಕ್ ಮಾಡಿ ಹೌದು ಅಂಥೇಳಿ. ಸೊ ಇವಾಗ ಎರಡನೇ ಜನಗಣತಿ ಮನೆ ವಿವರಗಳು. ಸೊ ಜನಗಣತಿ ಮನೆ ವಿವರಗಳು. ಒಂದು ಜನಗಣತಿ ಮನೆಯು ರಸ್ತೆ ಅಥವಾ ಸಾಮೂಹಿಕ ಅಂಗಗಳ ಅಥವಾ ಮೆಟ್ಟಿಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕವಾದದೊಂದು ಘಟಕದೊಂದಿಗೆ ಉಪಯೋಗಿಸಲ್ಪಡುತ್ತಿರುವ ಅಥವಾ ಪರಿಗಣಿಸಲ್ಪಟ್ಟಿರುವ ಒಂದು ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗವಾಗಿರುತ್ತದೆ. ಜನಗಣತಿಯ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ಇಲ್ಲೇನು ಕೇಳಿರ್ತಾರೆ, ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರೋ ನಿರ್ಮಾಣ ಸಾಮಗ್ರಿ ಇಲ್ಲೇನು ಯೂಸ್ ಮಾಡಿರಿ ಅನ್ನೋದನ್ನು ಬರಿಬೇಕಾಗತ್ತೆ. ಸೊ ಇಲ್ಲಿ ಮಣ್ಣು, ಮರ, ಬಿದಿರು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟು. ಸೊ ಈಗ ನಾನು ಏನು ಮಾಡ್ತೀನಿ, ಸುಟ್ಟ ಇಟ್ಟಿಗೆ, ಸಿಮೆಂಟು ಇದು ಎರಡರಲ್ಲಿ ಒಂದಿರುತ್ತೆ. ಯಾವುದಾದ್ರೂ ಆಪ್ಷನ್ ತೊಗೋಬೋದು ನಾವು, ಅಂದರೆ ಎರಡಕ್ಕೆ ಆಪ್ಷನ್ ತೊಗೊಳಕ್ಕೆ ಬರೋಲ್ಲ. ಸೊ ಇಲ್ಲೇನಿದೆ ಮೊಸೈಕ್ ನೆಲದ ಟೈಲ್ಸ್ ಅಂತಿರುತ್ತೆ. ಸೊ ಇದೇನಿದೆ ನಾವು ಟೈಲ್ಸ್ ಹಾಕಿದ್ದಕ್ಕೆ ಟೈಲ್ಸ್ ಅಂತ ತೊಳಿ, ಮಣ್ಣಿಂದಿದ್ರೆ ಮಣ್ಣು, ಬಿದಿರು ಇದ್ರೆ ಬಿದಿರು, ಸುಟ್ಟ ಇಟ್ಟಿಗಿದ್ರೆ ಇಟ್ಟಿಗಿದು, ನೆಲಕ್ಕೆ ಇದು ನೋಡಿ ನೆಲಕ್ಕೆ. ಓಕೆ, ನೀವು ಬೇಕಂದ್ರೆ ಅದನ್ನೇ ಇಲ್ಲಿ ಲ್ಯಾಂಗ್ವೇಜಲ್ಲಿ
ಚೇಂಜಸ್ ಮಾಡಲಿಕ್ಕೆ ಆಪ್ಷನ್ ಯಾವುದೂ ಇಲ್ಲ, ಸ್ಟಾರ್ಟಿಂಗಲ್ಲೇ ಇತ್ತು ಅದು. ಓಕೆ, ಕರ್ನಾಟಕ ಲೊಕೇಶನ್ನು. ಸೊ ನೆಕ್ಸ್ಟು ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರೋ ನಿರ್ಮಾಣ ಸಾಮಗ್ರಿ. ಈಗ ವಾಲ್ಗೆ ಹುಲ್ಲು, ಪ್ಲಾಸ್ಟಿಕ್, ಮಣ್ಣು, ಮರ, ಗಾರೆ, ಸಿಮೆಂಟಿಂದ ಭದ್ರಪಡಿಸಿದ ಕಲ್ಲು, ಗಾರೆ ಸಿಮೆಂಟಿನಿಂದ ಭದ್ರಪಡಿಸಲ್ಪಟ್ಟಿರುವ ಕಲ್ಲು. ಇದು ಭದ್ರಪಡಿಸಲ್ದ ಕಲ್ಲು ಅಂದರೆ ಗಾರೆ ಸಿಮೆಂಟ್ನಿಂದ ಭದ್ರಪಡಿಸಲ್ಪಡದ ಕಲ್ಲು. ಇದು ಗಾರೆ ಸಿಮೆಂಟ್ನಿಂದ ಭದ್ರಪಡಿಸಲ್ಪಟ್ಟಿರುವ ಕಲ್ಲು. ಜಿಐ, ಲೋಹ, ಆಸ್ಬೆಸ್ಟೋಸ್ ಸೀಟುಗಳು, ಸುಟ್ಟ ಇಟ್ಟಿಗೆ, ಕಾಂಕ್ರೀಟ್, ಇತರ ಸಾಮಗ್ರಿ ಅಂತ ಇರುತ್ತೆ. ಸೊ ತಮಗೆ ಯಾವುದು ಇದು ಇರುತ್ತೆ ಅದು ಗೊತ್ತಾದರೆ ಮಾಡಿ, ಇಲ್ಲಾಂದರೆ ತಿಳ್ಕೊಂಡು ಅಪ್ಡೇಟ್ ಮಾಡಿ. ಓಕೆ, ನೆಕ್ಸ್ಟ್ ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಕಾಂಕ್ರೀಟ್ ಇದೆ, ಹುಲ್ಲು, ತಡಿಕೆ, ಬಿದಿರು, ಪ್ಲಾಸ್ಟಿಕ್, ನಾಡ ಹಂಚುಗಳು, ಯಂತ್ರದಲ್ಲಿ ತಯಾರಿಸಿದ ಹಂಚುಗಳು, ಸುಟ್ಟ ಇಟ್ಟಿಗೆ, ಕಲ್ಲು, ಸ್ಲೇಟ್. ಓಕೆ, ಈ ರೀತಿ ಇರುತ್ತೆ. ಇದರಲ್ಲಿ ಕನ್ಫ್ಯೂಸ್ ಆಗೋ ಥರನೇ ಇದೆ, ಯಾಕಂದರೆ ಇಟ್ಟಿಗೆನೂ ಯೂಸ್ ಮಾಡಿರ್ತೀವಿ, ಕಾಂಕ್ರೀಟ್ ಯೂಸ್ ಮಾಡಿರ್ತೀವಿ. ಓಕೆ, ಸುಟ್ಟ ಇಟ್ಟಿಗೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕೂಡ ಮನೆ ಮೇಲ್ಛಾವಣಿಗೆ ಪ್ರಧಾನವಾಗಿ ಕಾಂಕ್ರೀಟು. ಈ ಜನಗಣತಿ ಮನೆಯ ಸ್ಥಿತಿಯು ಉತ್ತಮ ವಾಸಕ್ಕೆ ಯೋಗ್ಯ ಶಿಥಿಲವಾಗಿದೆ. ಸೊ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಸೊ ಅದೇ ರೀತಿ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆ, ಕುಟುಂಬದ ಮುಖ್ಯಸ್ಥರ ಹೆಸರು, ಮುಖ್ಯಸ್ಥರ ಹೆಸರು, ಆಯ್ಕೆ ಮಾಡಿದ ಭಾಷೆ, ಮುಖ್ಯಸ್ಥರ ಲಿಂಗ, ಪರಿಶಿಷ್ಟ ಜಾತಿಗೆ ಸೇರಿದರೆ ಅದು ಪರಿಶಿಷ್ಟ ಜಾತಿ ಪಂಗಡ, ಅದು ಲಿಸ್ಟ್ ಇಲ್ಲಿದೆ. ಲಿಸ್ಟಲ್ಲಿ ನೋಡಿ, ಅದರಲ್ಲಿ ಯಾವುದರಲ್ಲಿ ನೀವು ಇದ್ದೀರಾ ಅಂದರೆ ಆ ಲಿಸ್ಟಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಯಾವುದು ಅನ್ನೋದನ್ನು ತೋರಿಸ್ತಾರೆ ಅವರು. ಬೇರೆ ಬೇರೆ ಸಬ್ ಕಾಸ್ಟ್, ಲಿಸ್ಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟಸಲ್ಲಿ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಈ ರೀತಿ ಇರುತ್ತೆ. ತಮ್ಮದು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು SC ಇದರಲ್ಲಿ, ಇದು ಬಂದ್ಬಿಟ್ಟು ST ಇದರಲ್ಲಿ, ಶೆಡ್ಯೂಲ್ ಟ್ರೈಬ್ಸು, ಶೆಡ್ಯೂಲ್ ಕಾಸ್ಟಲ್ಲಿ. ಸೊ ಇದರಲ್ಲಿ ಯಾವುದು ಬರುತ್ತೆ ನೋಡ್ಕೊಳ್ಳಿ. ನಿಮ್ಮ ಅವಧಿ ಇಲ್ಲಿ ನೋಡಿ, ಇದೊಂದು ಸೆಷನ್ ಅವಧಿ ಮುಗಿಯುತ್ತಿದೆ. ನಿಮ್ಮ ಅವಧಿಯು ಈ ಸಮಯದಲ್ಲಿ ಮುಕ್ತಾಯಗೊಳ್ಳುತ್ತದೆ. ನಿಮ್ಮ ಅವಧಿಯನ್ನು ವಿಸ್ತರಿಸಲು ಅಥವಾ ಲಾಗೌಟ್ ಮಾಡಲು ನೀವು ಬಯಸ್ತೀರ, ಲಾಗಿನ್ ಆಗಿರಿ. ಸೊ ಮತ್ತೆ ಒನ್ ಟೈಮು ಕ್ಲಿಕ್ ಮಾಡ್ಕೊಂಡು ಇದು ಮಾಡಿ. ಸೊ SC ST ಇದರಲ್ಲಿ ಕ್ಯಾಟಗರಿ ಯಾವಿರುತ್ತೆ ಅದನ್ನು ನೀವು ಮೆನ್ಷನ್ ಮಾಡಿ, ನಿಮ್ಮದಿದ್ದರೆ. ಇಲ್ಲ ಅಂದರೆ ನೆಕ್ಸ್ಟ್ ಯೂಸ್ ಮಾಡಿ. ಇಲ್ಲಿ ಹೇಳಿದ್ದಾರೆ ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ. ಸೊ ನಮ್ದು ಯಾವುದೇ ರೀತಿ ಇದರಲ್ಲಿ ಬರೋಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಇದು ಯಾವುದೂ ಇಲ್ಲ ಎತ್ತಿಕೊಳ್ಳಿ. ಈ ಮನೆಯ ಮಾಲೀಕತ್ವದ ಸ್ಥಾನಮಾನ, ವಾಸದ ಕೊಠಡಿಗಳ ಸಂಖ್ಯೆ, ದಂಪತಿಗಳ ಸಂಖ್ಯೆ, ಉಳಿಸಿ ಮುಂದೆ ಸಾಗಿ. ಇದು ಒಂದು ವಿವಾಹ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ಗಂಡ ಹೆಂಡತಿ ಇಬ್ಬರು. ಅದು ಒಂದಂತ ಮಾಡೋದ ಎರಡಂತ ಮಾಡೋದ ನೋಡೋಣ. ಸಂಗಾತಿಗಳಲ್ಲಿ ಒಬ್ಬರು ತಾತ್ಕಾಲಿಕವಾಗಿ ಗೈರು ಹಾಜರಾಗಿದ್ದರೂ ಸಹ ಸಾಮಾನ್ಯ ನಿವಾಸಿಗಳಾಗಿರುವ ಅವರನ್ನು ದಂಪತಿಗಳಂತೂ ಪರಿಗಣಿಸಿ. ಓಕೆ, ಮುಂದೆ ಕುಡಿಯುವ ನೀರಿನ ಪ್ರಧಾನ ಮೂಲ. ಇಲ್ಲಿ
ಈಗ ಕೊಟ್ಟಿರ್ತಾರೆ ತಾವು ಏನು ತುಂಬಬೇಕು ಅನ್ನೋದನ್ನು. ಎಕ್ಸಾಂಪಲ್ ನೋಡಿ. ಸೊ ಈಗ ಒಂದನೇಲಿಂದ ಬರಬೇಕಾಗಿದೆ. ಸೊ ಇಲ್ಲಿ ನೋಡಿ, ಇದು ಆಪ್ಷನ್ ಇದೆ, ಜನಗಣತಿ ಮನೆಯ ನೆಲಕ್ಕೆ ಹೆಚ್ಚಿನ ಭಾಗವನ್ನು ನಿರ್ಮಾಣಕ್ಕೆ ಉಪಯೋಗಿಸಲಾಗಿರುವ ಸಾಮಗ್ರಿಯನ್ನು ಆಯ್ಕೆ ಮಾಡಿ ಅಂತಿದೆ. ಜನಗಣತಿ ಮನೆಯ ನೆಲಕ್ಕೆ ಹೆಚ್ಚಿನ ಭಾಗವನ್ನು ನಿರ್ಮಾಣಕ್ಕೆ ಉಪಯೋಗಿಸಲಾಗಿರುವ ಸಾಮಗ್ರಿ ಸಿಮೆಂಟ್ ಇರುತ್ತೆ, ಟೈಲ್ಸ್ ಇರುತ್ತೆ, ಕಲ್ಲಿರುತ್ತೆ. ಸೊ ಯಾವ್ದು ನೋಡಿಕೊಂಡು ಸೆಲೆಕ್ಟ್ ಮಾಡಿ. ಅದೇ ರೀತಿ ಇಲ್ಲಿ ನೋಡಿ, ಜನಗಣತಿ ಮನೆಯ ಗೋಡೆಯ ಹೆಚ್ಚಿನ ಭಾಗ ನಿರ್ಮಾಣಕ್ಕೆ ಸೇಮ್ ಅದೇ ಉಪಯೋಗಿಸಲಾಗಿರುವ ಸಾಮಗ್ರಿಯನ್ನು ಆಯ್ಕೆ ಮಾಡಿ. ಗೋಡೆಯ ವಸ್ತುವನ್ನು ಗುರುತಿಸಲು ಸಾಧ್ಯವಾಗದಿದ್ದರೆ ಇತರ ಯಾವುದಾದರೂ ಆಯ್ಕೆ ಮಾಡಿ. ಆಮೇಲೆ ಮನೆಯ ಚಾವಣಿಯ ಪ್ರಮುಖ ಭಾಗವನ್ನು ಯಾವ ಸಾಮಗ್ರಿಗಳಿಂದ ಮಾಡಲಾಗಿದೆಯೋ ಅದನ್ನು ಆರಿಸಿ. ಒಳಗಿನ ಫಾಲ್ಸ್ ಸೀಲಿಂಗ್ ತೆಗೆದುಕೊಳ್ಳಬೇಡಿ. ಓಕೆ. ಕಟ್ಟಡದಲ್ಲಿ ನಿಮ್ಮ ಸ್ವಂತ ಮಹಡಿ ಅಥವಾ ಫ್ಲಾಟ್ನ ಚಾವಣಿಯನ್ನು ವಸ್ತುವನ್ನು ಆರಿಸಿ. ಚಾವಣಿಯ ಒಂದಕ್ಕಿಂತ ಹೆಚ್ಚು ಸಾಮಗ್ರಿಗಳನ್ನು ಹೊಂದಿದ್ದರೆ ಗರಿಷ್ಠ ಆ ಪ್ರದೇಶವನ್ನು ಆವರಿಸುವ ಸಾಮಗ್ರಿಯನ್ನು ಆರಿಸಿ. ಓಕೆ. ಅದಾದಮೇಲೆ ಒಂದು ಮನೆ ಶಿಥಿಲಗೊಂಡು ದೊಡ್ಡ ದುರಸ್ತಿ ಅಗತ್ಯವಿದ್ದರೆ ಅದನ್ನು ಶಿಥಿಲ ಎಂದು ಪರಿಗಣಿಸಲಾಗುತ್ತದೆ. ದುರಸ್ತಿ ಮಾಡಲು ಸಾಧ್ಯವಾಗದಷ್ಟು ಶಿಥಿಲಗೊಂಡಿದ್ದರೆ ಅದನ್ನು ಶಿಥಿಲ ಎಂದು ಪರಿಗಣಿಸಲಾಗುತ್ತದೆ. ಒಂದು ಮನೆ ಶಿಥಿಲಗೊಂಡು ದೊಡ್ಡ ದುರಸ್ತಿ ಅಗತ್ಯವಿದ್ದರೆ ಅದನ್ನು ಶಿಥಿಲ ಎಂದು ಪರಿಗಣಿಸಲಾಗುತ್ತದೆ. ದುರಸ್ತಿ ಮಾಡಲು ಸಾಧ್ಯವಾಗದಷ್ಟು ಶಿಥಿಲಗೊಂಡಿದ್ದರೆ ಅದನ್ನು ಶಿಥಿಲ ಎಂದು ಪರಿಗಣಿಸಲಾಗುತ್ತದೆ. ಎರಡೂ ಒಂದೇ ಥರ ಇದು ಮಾಡಿದರೆ ಇದು ಸ್ವಲ್ಪ ಕರೆಕ್ಷನ್ ಇರಬೇಕಿದು. ಓಕೆ. ನೆಕ್ಸ್ಟ್, ಗಣತಿಯ ಸಮಯದ ಶಿಶುಗಳು ಮತ್ತು ವೃದ್ಧರು ಸೇರಿದಂತೆ ಎಲ್ಲ ವಯಸ್ಸಿನ ಎಲ್ಲ ಸಾಮಾನ್ಯ ನಿವಾಸಿಗಳು ಒಳಗೊಂಡಿರ್ತಾರೆ. ಇದರ ಮಕ್ಕಳು, ಸಣ್ಣ ಮಕ್ಕಳು ಇರಲಿ, ದೊಡ್ಡವರು ಇರಲಿ, ಎಲ್ಲರನ್ನೂ ಕೂಡ ನೀವು ಕನ್ಸಿಡರ್ ಮಾಡಿ ಎಷ್ಟು ಜನ ಅದನ್ನು ಇದು ಮಾಡಬೇಕಾಗತ್ತೆ. ಆದರೆ ತಾತ್ಕಾಲಿಕ ಕುಟುಂಬಕ್ಕೆ ಭೇಟಿ ನೀಡಿರುವ ವ್ಯಕ್ತಿಗಳನ್ನು ಗಣತಿ ಮಾಡಬಾರದು. ಓಕೆ. ಅದಾದಮೇಲೆ ಇವೆಲ್ಲ ಕಾಮನ್ ಇದೆ. ಸೊ ಇಲ್ಲಿ ಇದನ್ನು ಪರಿಶಿಷ್ಟ ಜಾತಿಯವರು ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮಗಳಲ್ಲಿ ಮಾತ್ರ ಇರಬಹುದು, ಇತರೆ ಧರ್ಮಗಳಲ್ಲಿ ಇರುವುದಿಲ್ಲ. ಪರಿಶಿಷ್ಟ ಪಂಗಡವು ಯಾವುದೇ ಧರ್ಮದಲ್ಲಿರಬಹುದು. ಪರಿಶಿಷ್ಟ ಜಾತಿ ಇರೋದು ಹಿಂದೂ, ಸಿಖ್ ಮತ್ತು ಬೌದ್ಧಗಳಲ್ಲಿ. ಮನೆಯ ಮಾಲೀಕತ್ವ, ಉದ್ಯೋಗದಾತರು ಒದಗಿಸುವ ಸರ್ಕಾರಿ ವಸತಿ ಗೃಹಗಳು ಇತ್ಯಾದಿಗಳನ್ನು ಬಾಡಿಗೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನೋಡ್ಕೊರಿ, ಉದ್ಯೋಗದಾತರು ಅಂದರೆ ನೀವು ಎಲ್ಲೇ ಜಾಬ್ ಮಾಡ್ತಿರ್ತೀರಿ ಅಥವಾ ಸರ್ಕಾರಿ ಏನಾರ ಇದ್ರಾಗಿರ್ತೀರಿ ಅನ್ಕೋರಿ ಕ್ವಾರ್ಟರ್ಸ್ನಾಗ, ಅಲ್ಲಿದ್ರೆ ಅವನ್ನ ಬಾಡಿಗೆ ಅಂತ ತೊಗೋಬೇಕು. ವಾಸದ ಕೊಠಡಿಗಳ ಸಂಖ್ಯೆ, ಅಡುಗೆ ಮನೆ, ಸ್ನಾನಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗೋ ದಾರಿ ಮತ್ತು ಅಂಗಗಳನ್ನು ಪರಿಗಣಿಸಬಾರದು ಅಂತ ಅದೇ ಹೇಳಿದ್ನಲ್ಲ. ಬೆಡ್ರೂಮ್ ಎಷ್ಟಿದೆ ಅಂದರೆ 2 BHK 1 BHK ಅಂತ ಹೇಳ್ತಾರೆ, ಅದನ್ನು ನೀವು ಪರಿಗಣಿಸಬೇಕು. ನೆಕ್ಸ್ಟ್, ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ಸಂಗಾತಿಗಳಲ್ಲಿ ಒಬ್ಬರು ತಾತ್ಕಾಲಿಕವಾಗಿ ಗೈರ್ಹಾಜರಾಗಿದ್ದರೂ ಸಹ ಸಾಮಾನ್ಯ ನಿವಾಸಿಗಳು ಅವರನ್ನು ದಂಪತಿಗಳೆಂದು ಪರಿಗಣಿಸಿ. ಇದರಲ್ಲಿ ಒಂದು ತಿಳಿತಲ್ಲ, ಗಂಡ ಹೆಂಡತಿ ಕೂಡೆ ತಗೊಂಡು ಇದು ಮಾಡ್ಬೇಕಾ ಅಥವಾ ಗಂಡ ಮದುವೆ ಆದ್ರದ್ದು ಜೋಡಿ ಕೂಡಿ ಒಂದಂತ ತಗೋಬೇಕಾ ನೋಡಬೇಕು. ಕುಡಿಯುವ ನೀರಿನ ಪ್ರಧಾನ ಮೂಲ, 2 ಅಥವಾ ಹೆಚ್ಚು ಮೂಲಗಳಿಂದ ಕುಡಿಯುವ ನೀರನ್ನು ಪಡೆಯುತ್ತಿದ್ದರೆ ಆಗ ಅವುಗಳಲ್ಲಿ ಯಾವ ಮೂಲವನ್ನು ವರ್ಷದ ಹೆಚ್ಚಿನ ಭಾಗದಲ್ಲಿ ಉಪಯೋಗಿಸಲಾಯಿತೋ ಆ ಮೂಲವನ್ನು ಇಲ್ಲಿ ದಾಖಲೆ ಮಾಡ್ಬೇಕು. ನೋಡ್ರಿ, ಇಷ್ಟರಲ್ಲಿ ನೀವು ಯಾವುದರೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತೀರಿ ಪ್ರಮಾಣದಲ್ಲಿ ಅದನ್ನು ತೊಳಿ. ಬಾವಿಯಿಂದ ಜಾಸ್ತಿ ಇದ್ದರೆ ಬಾವಿ, ಕೈ ಪಂಪಿಂದ ಪೈಪ್. ಆಮೇಲೆ ಕುಡಿಯುವ ನೀರಿನ ಮೂಲದ ಲಭ್ಯತೆ, ಆವರಣದ ಹತ್ತಿರ ಪಟ್ಟಣ ಪ್ರದೇಶಗಳಲ್ಲಿ 100 ಮೀಟರ್ ಒಳಗೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ 500 ಮೀಟರ್ ಒಳಗೆ ಲಭ್ಯವಿದ್ದರೆ ಮಾತ್ರ ಕುಡಿಯುವ ನೀರಿನ ಮೂಲವು ಆವರಣದ ಸಮೀಪ ಇದೆ ಎಂದು ಪರಿಗಣಿಸಬಹುದು. ಓಕೆ. ಪಟ್ಟಣ ಪ್ರದೇಶ, ಆವರಣದ ಸಮೀಪ ನೋಡ್ರಿ, ಆವರಣದ ಹತ್ತಿರ ಪಟ್ಟಣ ಪ್ರದೇಶಗಳಲ್ಲಿ 100 ಮೀಟರ್ಗಳ ಒಳಗೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ 500 ಮೀಟರ್ ಒಳಗೆ ಲಭ್ಯವಿದ್ದರೆ ಮಾತ್ರ ಕುಡಿಯುವ ನೀರಿನ ಮೂಲವು ಆವರಣದ ಸಮೀಪ ಎಂದು ಪರಿಗಣಿಸಬೇಕು. ಸೊ ನಮ್ಮ ಮನೆ ಒಳಗಡೆ ಇದೆ, ಕಂಪೌಂಡ್ ಒಳಗೆ, ಅದಕ್ಕೆ ಒಳಗಡೆ ಅಂತ ತೊಗೊತೀವಿ. ಬೆಳಕಿನ ಪ್ರಧಾನ ಮೂಲ, ಕಳೆದ 12 ತಿಂಗಳಲ್ಲಿ ಹೆಚ್ಚಿನ ಸಮಯ ಬಳಸಿದ ನೈಜ ಬೆಳಕಿನ ಮೂಲ, ವಿದ್ಯುತ್ ಶಕ್ತಿ, ಸೌರಶಕ್ತಿ, ಇತರೆ. ಸೊ ನಮ್ಮದು ವಿದ್ಯುತ್ ಶಕ್ತಿ ಇರ್ತೈತೆ ಹೆಚ್ಚಾಗಿ. ಸೌರಶಕ್ತಿ ಅಂದರೆ ನೀವು ಸೋಲಾರ್ ಏನಾದ್ರು ತೊಗೊಂಡಿದ್ರೆ ಅದು ಇರ್ತೈತಿ. ಸೀಮೆ ಎಣ್ಣೆ, ಇತರೆ ತೈಲದಿಂದ. ಶೌಚಾಲಯದ ಲಭ್ಯತೆ, ಇಲ್ಲಿ ನೋಡಿ, ಹೌದು ಇಲ್ಲ, 2 ಶೌಚಾಲಯ ಐತೋ ಇಲ್ಲೋ, ಒಳಗೆ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ, ಇತರ ಕುಟುಂಬದ ಜೊತೆಗೆ
ಸಾರ್ವಜನಿಕ ಶೌಚಾಲಯ ಇಲ್ಲ. ನೆಕ್ಸ್ಟ್ ಶೌಚಾಲಯದ ಬಗೆ ವಿಧಗಳು. ಫ್ಲಶ್ ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸಿರುವುದು, ಒಳಚರಂಡಿ ವ್ಯವಸ್ಥೆ, ಸೆಪ್ಟಿಕ್ ಟ್ಯಾಂಕ್, ಇತರ ವ್ಯವಸ್ಥೆ. ಅಂದರೆ ಫ್ಲಶ್ ಅಥವಾ ನೀರು ಹಾಕುವ ಶೌಚಾಲಯಗಳನ್ನು ಇದರಿಂದ ಇದು ಮಾಡಿರ್ತೀರಿ. ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ ಅಂದ್ಕೊಳ್ಳಿ, ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ, ಅದನ್ನು ತೊಗೊಳ್ಳಿ. ಇಲ್ಲಾಂದರೆ ಗುಂಡಿ ಇರ್ತಾವಲ್ಲ ಡ್ರೈನೇಜ್, ಅದಕ್ಕೆ ಯಾವುದೋ ಇದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದು ಅವಳಿ ಗುಂಡಿ ಶೌಚಾಲಯ ಇದ್ದರೆ ಗವಾಕ್ಸ್ ಹೊಂದಿದ ಸುಧಾರಿತ ಗುಂಡಿ, ಚಪ್ಪಡಿ ರಹಿತ ತೆರೆದ ಗುಂಡಿ ಅಂದರೆ ಓಪನ್ ಡ್ರೈನೇಜ್ ಇದ್ದರೆ ಅವು, ಏಕ ಗುಂಡಿ ಅಂದರೆ ಒಂದೇ ಇದು ಇತ್ತಂದರೆ ಅದನ್ನು ತೊಗೊಳ್ಳಿ. ಆಮೇಲೆ ಸೇವಾ ಶೌಚಾಲಯ, ಮನುಷ್ಯರಲ್ಲದ ಮಲದ ಸ್ವಚ್ಛತೆ, ಪ್ರಾಣಿಗಳಿಂದ ಮಲದ ಸ್ವಚ್ಛತೆ, ಯಾವ ರೀತಿ ಅದನ್ನು ಕ್ಲೀನ್ ಮಾಡ್ತಾರೆ ಅನ್ನೋದು. ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ, ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ. ತ್ಯಾಜ್ಯ ನೀರು ಅಡುಗೆ ಮನೆ, ಸ್ನಾನಗೃಹದಲ್ಲಿ ಮತ್ತು ಸ್ವಚ್ಛಗೊಳಿಸಲು ಬಳಸಿದ ತ್ಯಾಜ್ಯ ನೀರನ್ನು ಒಳಗೊಂಡಿರ್ತಾರೆ, ಆದರೆ ಶೌಚಾಲಯಗಳಿಂದ ಬರುವ ತ್ಯಾಜ್ಯವನ್ನು ಒಳಗೊಂಡಿರಲ್ಲ. ಇದಕ್ಕೆ ಡ್ರೈನೇಜಿಗೆ ಹೋಗುತ್ತೆ, ಇದು ಬೇರೆ ಇರುತ್ತೆ. ಸೊ ಹಾಗಾಗಿ ಇಲ್ಲೇ ನೀವು ಏನೈತಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಹೌದು. ಅಂದರೆ ಇದೇನಾಗುತ್ತೆ ಅಂದರೆ ಒಳಚರಂಡಿ ಅಂದರೆ ಹೆಚ್ಚಾಗಿ ಡ್ರೈನೇಜ್ ಇದಕ್ಕೆ ಬರುತ್ತೆ. ಇವು ಬಂದುಬಿಟ್ಟು ನಾವು ಗಟಾರು ಅಂತೀವಲ್ಲ, ಸೊ ಅಲ್ಲಿ ಯಾವುದು ಬರುತ್ತೆ. ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಹಾಕ್ಕೊಳ್ಳಿ. ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ ಅಂದರೆ ಕುಟುಂಬಗಳು ಸ್ನಾನ ಮಾಡಲು ಚಾವಣಿ ಇಲ್ಲದ ಸಾಮಾನ್ಯ ಸ್ನಾನಗೃಹ ಅಥವಾ ಆವರಣವನ್ನು ಹಂಚಿಕೊಂಡರೆ ಆ ಸೌಲಭ್ಯ ಲಭ್ಯವಿದೆ ಎಂದು ಪರಿಗಣಿಸಲ್ಲ. ಅಂದ್ರೆ ಈ ಮನೆ ಹೊರಗಡೆ ಏನಾದ್ರು ನೀವು ಮಾಡಿದರೆ ನೋಡಿರಿ, ಕುಟುಂಬಗಳು ಸ್ನಾನ ಮಾಡಲು ಚಾವಣಿ ಇಲ್ಲದ ಸಾಮಾನ್ಯ ಸ್ನಾನಗೃಹ ಆವರಣವನ್ನು ಹಂಚಿಕೊಂಡ್ರೆ ಅಂದರೆ ನಿಮ್ಮ ಕಂಪೌಂಡ್ ಒಳಗಿದ್ರೆ ಆ ಸೌಲಭ್ಯ ಲಭ್ಯವಿದೆ ಎಂದು ಪರಿಗಣಿಸಲಾಗುತ್ತದೆ. ಸೊ ನಾವು ಒಳಗಡೆ ಇದೆ ಮೇಲ್ಛಾವಣಿ ಇಲ್ಲದ ಸ್ನಾನಗೃಹ ಅಥವಾ ಇಲ್ಲ ಆವರಣದ ಒಳಗೆ, ಓಕೆ, ನಮಗೇನೈತಿ ಸಬ್ಜೆಕ್ಟಾಗಿ ಸ್ನಾನಗೃಹ ಇದೆ. ಆಮೇಲೆ ಅಡಿಗೆ ಮನೆಯ ಲಭ್ಯತೆ ಮತ್ತು LPG PNG ಸಂಪರ್ಕದ ಲಭ್ಯತೆ. ಈ ಪ್ರಶ್ನೆಯು 2 ಅಂಶಗಳನ್ನು ಒಳಗೊಂಡಿದೆ. ದಯವಿಟ್ಟು ನಿಮ್ಮ ಪ್ರಕ್ರಿಯೆಯನ್ನು ಅದಕ್ಕೆ ತಕ್ಕಂತೆ ದಾಖಲಿಸಿ. ಅಡಿಗೆ ಮನೆಯಲ್ಲಿ ಅಡಿಗೆ, ಓಕೆ, ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಅಂದರೆ ಮನೆಯ ಒಳಗೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಅಂದರೆ ಇವು ಸಂಪರ್ಕ ಏನು ಮಾಡಿರ್ತೀವಿ, ಮನೆ ಒಳಗೆ ಅಡುಗೆ ಮಾಡ್ತೀವಿ, ಬಟ್ ಹೊರಗಡೆ ಏನು ಮಾಡ್ತೀವಿ ಅದು ಸಿಲಿಂಡ್ರ್ ಇಟ್ಟಿರ್ತೀವಲ್ಲ ಅದರದ್ದು, ಅದು ಹೊರಗಡೆ ಇಟ್ಟರೆ ಹೊರಗಡೆ ಅಂತ ತೊಗೊಳ್ಳಿ. ಬಯಲಲ್ಲಿ ಅಡುಗೆ ಅಥವಾ ಮನೆಯ ಹೊರಗೆ ಏನಾದ್ರು ಆ ಹೊರಗಡೆಯಿಂದ ಮಾಡ್ತಿದ್ರೆ ಹೊರಗಡೆ ಸಂಪರ್ಕ ಇದ್ದರೆ ಹೊರಗಡೆ ಅಂತಲೇ ತೊಗೊಂಬಿಡಿ. ಇಲ್ಲಿ ಅಂದರೆ ಟೋಟಲ್ ಇರೋದು ಹೊರಗಡೆ ಇದೆ ಇದಕ್ಕೆ. ಸೊ ಇಲ್ಲಿ ಯಾವುದೇ ರೀತಿ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಇಲ್ಲಿ ನೋಡಿ ಎಲ್ಲದ್ರದ್ದು ಒಂದೇ ಆಪ್ಷನ್ ಇರುತ್ತೆ. ಸೊ ನಿಮ್ದು ಯಾವುದು ಸೆಲೆಕ್ಟ್ ಇರುತ್ತೆ ಅದನ್ನು ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡಿ. ಇಲ್ಲೇನು ಮತ್ತೆ ಇದು ಮಾಡೋದು ಅವಶ್ಯಕತೆ ಇರೋದಿಲ್ಲ. ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ. ಅಡಿಗೆಗೆ ಒಂದಕ್ಕಿಂತ ಹೆಚ್ಚು ಇಂಧನವನ್ನು ಬಳಸುತ್ತಿದ್ದರೆ ಅಡಿಗೆಗೆ ಬಳಸುವ ಪ್ರಾಥಮಿಕ ಪ್ರಧಾನ ಇಂಧನವನ್ನು ದಾಖಲಿಸಬೇಕು. ನಿಮ್ದು ಏನು ಹೆಚ್ಚಿಗೆ ನೀವು ಏನು ಮಾಡ್ತೀರಿ, ಸೌದೆ ಒಲೆಯಿಂದ ಮಾಡಿದರೆ ಸೌದೆ ಅಂದ್ಕೊಳ್ಳಿ, ಬೆರಣಿಯಿಂದ ಬೆರಣಿ. ಸೊ LPG ಇದ್ದರೆ LPG PNG ನಮ್ಮದು ಹೆಚ್ಚಾಗಿ ಇದೆ. ಸೊ ನೆಕ್ಸ್ಟ್ ಸೌರಶಕ್ತಿ, ಬಯೋಗ್ಯಾಸು, ವಿದ್ಯುತ್ ಶಕ್ತಿ ಈ ರೀತಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ರೇಡಿಯೋ ಟ್ರಾನ್ಸಿಸ್ಟರ್. ಇಲ್ಲಿ ನೋಡೋಣ, ಹೆಚ್ಚಿನ ಸದಸ್ಯರು ರೇಡಿಯೋ ವಾಹಿನಿಯನ್ನು ಕೇಳಲು ಬಳಸುವ ಪ್ರಾಥಮಿಕ ಸಾಧನ ಯಾವುದು ಇರ್ತೈತೆ. ರೇಡಿಯೋ ಹೆಚ್ಚಾಗಿ ನೀವೇನು ಕೇಳ್ತೀರಿ, ಸಾಂಪ್ರದಾಯಿಕ ರೇಡಿಯೋ ಸೆಟ್ ಇದ್ದರೆ ಅದನ್ನು ತೊಗೊಳ್ಳಿ. ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂದ್ಕೊಳ್ಳಿ. ಮೊಬೈಲ್ನಲ್ಲಿ ನೀವು ರೇಡಿಯೋ ಕೇಳ್ತಿದ್ರೆ ರೇಡಿಯೋ ಅಂತ ತೊಗೊಳ್ಳಿ. ಅಥವಾ ನೀವು ಯಾವುದೇ ಬೇರೆ ಸಾಧನದಿಂದ ನೋಡ್ತಿದ್ರೆ ಇದನ್ನು ತೊಗೊಳ್ಳಿ. ಟೆಲಿವಿಷನ್, ದೂರದರ್ಶನ, ಉಚಿತ ಡಿಶ್. ನಿಮ್ಮ ಡಿಶ್ DTH ಸಪ್ರೇಟ್ ಆಗಿಲ್ಲ ಅಂದರೆ ಇದನ್ನು ತೊಗೊಳ್ಳಿ. ಸೊ ಕೇಬಲ್ ಸಂಪರ್ಕ ಇದ್ದರೆ ಕೇಬಲ್ ಸಂಪರ್ಕದಿಂದ ನೀವು ಏನಾದರೂ ಡಿಶ್ ನೋಡ್ತಿದ್ರೆ ಅದನ್ನು ತೊಗೊಳ್ಳಿ. ಯಾವುದೂ ಇಲ್ಲ ಡಿಶ್ ನಿಮ್ದು ಅಂದರೆ ಇದನ್ನು ತೊಗೊಳ್ಳಿ. ಹೆಚ್ಚಾಗಿ ಈಗ OTT ಯೂಸ್ ಮಾಡೋರು ಏನೈತಿ ಯಾವುದೂ ಇಲ್ಲ ಅಂತ ತೊಗೊಳ್ಳಿ. ಅಥವಾ ಬೇರೆ ಏನೋ ಇದರಿಂದ ತೊಗೊತಾ ಇದ್ದರೆ ಎಕ್ಸಾಂಪಲ್ ಸಪ್ರೇಟಾಗಿ ಯಾವುದೇ ಇರ್ತಾರೆ ಅಂದರೆ ಅದು ಎಲ್ಲದೂ ಕನ್ಸಿಡರ್ ಆಗಿಬಿಡ್ತೈತಿಲ್ಲ. ದೂರದರ್ಶನ, ಉಚಿತ, ಇತರ DTH, ಕೇಬಲ್ ಸಂಪರ್ಕ ಅಂದರೆ ನಾರ್ಮಲಾಗಿ ಮನೆಗೆ ಏನು ಕೇಬಲ್ ಹಾಕಿರ್ತಾರಲ್ಲ ಅದನ್ನು. ಆಮೇಲೆ TV ಒಳಗೆ ಇನ್ಬಿಲ್ಟ್ ಏನಾದರೂ ಡಿಶ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡೋತ್ತರ. ಸೊ ಯಾವುದೇ ಏನು ನಿಮ್ಮ ಡಿಶ್ಶೇ ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಕೊಳ್ಳಿ. ಇಂಟರ್ನೆಟ್ ಸಂಪರ್ಕ, ಲ್ಯಾಪ್ಟಾಪ್, ಕಂಪ್ಯೂಟ್ರ್, ಮೊಬೈಲು, ಬೇರೆ ಯಾವುದೇ ಸಾಧನ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಲ್ಯಾಪ್ಟಾಪ್ ಕಂಪ್ಯೂಟ್ರ್ ಇದ್ದರೆ ಲ್ಯಾಪ್ಟಾಪ್ ಕಂಪ್ಯೂಟ್ರ್ ಇದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಟೆಲಿಫೋನು ಮತ್ತು ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ಗೆ ಹೌದು ಯಾವ್ಯಾವ ಇದಾವೆ ಅಂದರೆ ನಿಮ್ಮ ಕಡೆ ಸ್ಥಿರ ದೂರವಾಣಿ ಮಾತ್ರ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ.
ಎರಡೂ ಇದ್ದರೆ ಸ್ಮಾರ್ಟ್ಫೋನು ಇತರೆ ಸಾಮಾನ್ಯ ಮೊಬೈಲ್ ಇದ್ದರೆ ಅಂದರೆ ಹ್ಯಾಂಡ್ಸೆಟ್ ನಾರ್ಮಲ್ ಆಗಿ ಸ್ಮಾರ್ಟ್ ಫೋನ್ ಇಲ್ಲ, ಕೀಪ್ಯಾಡದಿದ್ದರೆ ಕೀಪ್ಯಾಡ್ ಅಂತ ತೊಗೊಳ್ಳಿ, ಎರಡೂ ಇದ್ದರೆ ಎರಡು ಅಂತ ತೊಗೊಳ್ಳಿ. ಓಕೆ, ಯಾವುದೂ ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಕೊಳ್ಳಿ. ಆಮೇಲೆ ಇದು ಲ್ಯಾಂಡ್ಲೈನ್ ಇದ್ದರೆ ಲ್ಯಾಂಡ್ಲೈನ್ ತೊಗೊಳ್ಳಿ. ಬೈಸಿಕಲ್ಲು ಮತ್ತು ಸ್ಕೂಟರ್, ಮೋಟ್ರ್ ಸೈಕಲ್ಲು, ಮೊಪೆಡ್ ಇದ್ದರೆ ಬೈಸಿಕಲ್ ಅಷ್ಟೇ ಇದ್ದರೆ ಬೈಸಿಕಲ್ ಅಂತ ತೊಗೊಳ್ಳಿ. ಸ್ಕೂಟರು ಮೊಪೆಡ್ ಇದ್ದರೆ ಅವನ್ನ ತೊಗೊಳ್ಳಿ, ಯಾವ್ದಾರು ಒಂದಿದ್ರಲ್ಲಿ ಅಂದಂಗೆ. ಮೇಲಿನ ಎರಡೂ ಇದ್ದಲ್ಲಿ ಅಂದರೆ ಬೈಸಿಕಲ್ ಅದಾವೆ, ಸ್ಕೂಟರ್ ಅದಾವೆ ಅಂದರೆ ಎರಡೂ ತೊಗೊಳ್ಳಿ. ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ತೊಗೊಳ್ಳಿ. ಕಾರು, ಜೀಪು, ವ್ಯಾನ್ ಯಾವುದೋ ಇದ್ದರೆ ಹೌದು ಅಂತ ತೊಗೊಳ್ಳಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಅಂದರೆ ಊಟಕ್ಕೆ ನೀವೇನು ಮಾಡ್ತೀವಿ, ಒಂದಕ್ಕಿಂತ ಹೆಚ್ಚು ಧಾನ್ಯಗಳು ಸೇವಿಸಿದರೆ ಮುಖ್ಯವಾಗಿ ಸೇವಿಸುವ ಧಾನ್ಯ ಅಥವಾ ಧಾನ್ಯದ ಉತ್ಪನ್ನವನ್ನು ದಾಖಲಿಸಬೇಕು. ಅಕ್ಕಿ, ಗೋಧಿ, ಜೋಳ, ಸಜ್ಜೆ, ಮೆಕ್ಕೆಜೋಳ ಇನ್ನಿತರೆ ಇದ್ದರೆ ಯಾವುದು ನೀವು ಹೆಚ್ಚಿಗೆ ಯೂಸ್ ಮಾಡ್ತೀರಿ ಅದನ್ನು ತೊಗೋಬೇಕು. ಆಮೇಲೆ ಮೊಬೈಲ್ ಸಂಖ್ಯೆ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಟೈಮಲ್ಲಿ ಏನಿರುತ್ತೆ ಅದೇ ಬರುತ್ತೆ. ಉಳಿಸಿ ಮತ್ತು ಮುಂದೆ ಸಾಗಿ ಅಂತಿದೆ, ಹೌದಂತ ತೊಗೊಳ್ಳಿ. ಇಲ್ಲಿ ನಿಮ್ದೇನೈತಿ ಮುನ್ನೋಟ, ಮನೆಯ ವಿವರಗಳು, ಎಲ್ಲ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಬರುತ್ತೆ ಇಲ್ಲಿ. ನಾವೇನು ಕೊಟ್ಟಿರ್ತೀವಿ, ಟೋಟಲ್ ಸ್ಥಳದ ಮಾಹಿತಿ, ಜನಗಣತಿ, ಮನೆ ವಿವರಗಳು, ಸಾಮಾನ್ಯ ಮಾಹಿತಿ, ಸೌಲಭ್ಯಗಳು, ಸ್ವತ್ತುಗಳು, ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸಿ ಅಂತಿರುತ್ತೆ. ಎಲ್ಲ ಒಂದು ಟೈಮ್ ಚೆಕ್ ಮಾಡಿ. ಈಗ ದೃಢೀಕರಿಸಿ ಮತ್ತು ಸಲ್ಲಿಸಿ ಅನ್ನೋದನ್ನು ಕ್ಲಿಕ್ ಮಾಡಿ. ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳು ಯಾವುದೇ ಬದಲಾವಣೆ ಸಾಧ್ಯವಾಗುವುದಿಲ್ಲ, ನೀವು ಮುಂದುವರಿಯಲು ಖಚಿತವಾಗಿ ಬಯಸುವಿರ ಅಂತಿರುತ್ತೆ, ಹೌದಂತ ತೊಗೊಳ್ಳಿ. ಇಲ್ಲಿ ಏನಾಗಿದೆ, ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ ನಮೂನೆಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನಿಮ್ಮ ಸ್ವಯಂ ಗಣತಿ ID SC ID ಆಗಿದೆ. ಅದೇ ಏನಂತ ನೀವು ನೋಡಿದಿರಲ್ಲ, ಸ್ವಯಂ ಗಣತಿ ID ಬಂತು. ಅದನ್ನು ತೊಗೊಳ್ಳೋಣ. ಇದನ್ನೇನೈತಿ ರಿಜಿಸ್ಟ್ರೇಷನ್ ಮಾಡಿ ಫೋಟೋ ಹೊಡ್ಕೊಂಡು ಏನೈತಿ ನೀವು ಇಟ್ಕೋಬೇಕು. ನಿಮ್ಮ ಮನೆಯ ಪಟ್ಟಿ ಕಾರ್ಯಾಚರಣೆ ಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಇಲ್ಲದಿದ್ದರೆ ಗಣತಿದಾರ ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಸ್ವಯಂ ಗಣತಿ ಐಡಿಯನ್ನು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಒದಗಿಸಿದರೆ ಕಳಿಸಲಾಗಿದೆ, ಅಂದರೆ ಒದಗಿಸಿದೆ ಕಳಿಸಲಾಗಿದೆ. ನಿಮಗೆ ಇಮೇಲು ಮತ್ತು ವಾಟ್ಸಪ್ಪಿಗೂ ನಿಮ್ಮ SMS ಮೂಲಕ ನಿಮ್ಮ ಮೊಬೈಲಿಗೂ ಕೂಡ ಏನು ರಿಜಿಸ್ಟ್ರೇಷನ್ ಮಾಡಿರುತ್ತೆ ಅದಕ್ಕೆ ಬಂದಿರ್ತೈತಿ. ಇಷ್ಟು ಇದೇನಿರುತ್ತೆ ಸ್ವಯಂ ಗಣತಿ ಡೀಟೇಲ್ನ ಅಪ್ಡೇಟ್ ಮಾಡೋದಿರುತ್ತೆ. ಬೇಸಿಕ್ ಏನು ಇನ್ಫಾರ್ಮೇಷನ್ ಇದೆ ಅದು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ತಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ವೆಬ್ಸೈಟನ್ನು ಏನು ಆಫಿಷಿಯಲ್ ವೆಬ್ಸೈಟ್ ಐತೆ ಅಲ್ಲೆಲ್ಲ ಇದು ಮಾಡಿಕೊಂಡು ಅಪ್ಡೇಟ್ ಮಾಡಿ. ಧನ್ಯವಾದಗಳು.